ಯಾವುದೇ ಒಂದು ಸಂಸ್ಥೆನ ಕಟ್ಟಿ ಬೆಳೆಸಬೇಕು ಅಂದರೆ ಒಂದು ಬ್ಯೂಟಿಫುಲ್ ತಂಡ ಇರಬೇಕು, ನೀವು ನಂಬುವಂಥ ತಂಡ ಇರಬೇಕು, ಕೆಲಸ ಮಾಡೋಕ್ಕೆ ಮನಸ್ಸಿರುವಂಥ ತಂಡ ಇರಬೇಕು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಒಂದು ಟ್ರೆಂಡ್ ಇದೆ, ಹೆಂಗೆ ಅಂದರೆ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡ್ರೆ ಒಳ್ಳೊಳ್ಳೆ ಜನ ಸಿಗ್ತಾರೆ ಅಂತ. ನಿಜಾನ ಅದು? ಇವಾಗ ಇನ್ವೆಸ್ಟ್ ಮಾಡೋರು ಬುದ್ಧಿವಂತರಾಗಿದ್ದರೆ ಸಾಕ, ಅಥವಾ ಇವ್ರು ಯಾರನ್ನ ತಗೋತಾರೋ ಅವರು ಇನ್ವೆಸ್ಟರ್ಗಿಂತ ಜಾಸ್ತಿ ಬುದ್ಧಿವಂತರಾಗಿರ್ಬೇಕು? ಫುಲ್ ಕಾಂಟ್ರವರ್ಷಿಯಲ್ ಆಗಿ ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ದುಡ್ಡಿಗೂ ಸಕ್ಸಸ್ಫುಲ್, ಅದು ಎಸ್ಪೆಷಲಿ ಸ್ಟಾರ್ಟಪ್ಪಲ್ಲಿ ಕೆಲಸ ಮಾಡೋ ಅಂಥವ್ರಿಗೆ, ಅವರು ಆ ಒಂದು ಇನ್ವಾಲ್ವ್ಮೆಂಟಲ್ಲಿ ಕೆಲಸ ಮಾಡೋದಿದೆಯಲ್ಲ, ದಟ್ ಈಸ್ ಸೋ ಮಚ್ ಮೋರ್ ಇಂಪಾರ್ಟೆಂಟ್. ಈಗ ಹೇಳಬೇಕು ಅಂದರೆ ಈಗ ಯಾರೊಬ್ಬರು ತುಂಬ ಎಕ್ಸಲೆಂಟ್ ಆಗಿರ್ತಾರೆ ಅಂದ್ಕೊಳ್ಳಿ, ಅವರು ಚೆನ್ನಾಗಿ ಓದಿರ್ತಾರೆ, ಹೈ ಮಾರ್ಕ್ಸ್ ಬಂದಿರುತ್ತೆ, ತುಂಬ ಚೆನ್ನಾಗಿ, ಅಂದರೆ ನಥಿಂಗ್ ರಾಂಗ್, ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಹಾಗಾಗಿ ಒಂದು ದೊಡ್ಡ ಸ್ಯಾಲ್ರಿ ಕೇಳ್ತಾ ಇರ್ಬೋದು. ಅವರಲ್ಲೂ ಈ ಗುಣ ಇರೋ ಸಾಧ್ಯತೆ ಇರುತ್ತೆ. ಸೊ ಅವರಿಗೆ ನೀವು ಹೈ ಸ್ಯಾಲ್ರಿ ಕೊಟ್ಟು ತರಬೇಕಾಗಬಹುದು. ಆದರೆ ದ ಕಾನ್ವರ್ಸ್ ಇಸ್ ನಾಟ್ ಟ್ರೂ. ಬರೀ ಇಂಟೆಲಿಜೆಂಟ್ ಇರೋರಲ್ಲಿ ಮಾತ್ರ ಈ ಗುಣ ಇರುತ್ತೆ, ಅಥವಾ ಇಂಟೆಲಿಜೆಂಟ್ ಅಂತ ಅಲ್ಲ, ಅಂದರೆ ದೊಡ್ಡ ದೊಡ್ಡ ಕಾಲೇಜಿಗೆ ಓದಿರೋರಲ್ಲಿ ಅಷ್ಟೇ ಈ ಥರ ಅವರು ಮಾಡ್ಲಿಕ್ಕೆ ಸಾಧ್ಯ, ಅದು ದಟ್ ಈಸ್ ನಾಟ್ ಟ್ರೂ. ಈ ವೆಂಚರ್ ಕ್ಯಾಪಿಟಲ್ನಲ್ಲಿ ಪೆಡಿಗ್ರಿ ಆ್ಯಂಡ್ ಆ್ಯಂಟಿ ಪೆಡಿಗ್ರಿ ಈಸ್ ಅ ಬಿಗ್ ಆರ್ಗ್ಯುಮೆಂಟ್. ಐ ಸಪೋರ್ಟ್ ನಾನ್ ಪೆಡಿಗ್ರಿ. ನಂದು ಮೋಸ್ಟ್ ಸಕ್ಸಸ್ಫುಲ್ ಏಂಜಲ್ ಇನ್ವೆಸ್ಟ್ಮೆಂಟ್ ಆ್ಯಸ್ ಆನ್ ಡೇಟ್ ವಿಲ್ಕಾರ್ಟ್ ಅಂತ ಇದೆ, ಇನ್ನೊಂದು Rubik.ai. ಬೋತ್ ಆಫ್ ದೆಮ್ ಆರ್ ನಾನ್ ಪೆಡಿಗ್ರಿ ಫೌಂಡರ್ಸ್. ಅವರು ಯಾವ ಕಾಲೇಜ್ಗೆ ಹೋಗಿದ್ರು ಆ ಕಾಲೇಜ್ ಹೆಸರು ಈವನ್ ಕರ್ನಾಟಕದಲ್ಲಿ ಇರೋರಿಗೂ ಗೊತ್ತಿದೆಯೋ ಇಲ್ವೋ, ರೈಟ್? ಸೊ ಈಗ ನಂದು ಅಟ್ಲೀಸ್ಟ್ PSIT ಈಸ್ ಅ ಟಾಪ್ ಕಾಲೇಜ್ ಅಂತ ಹೇಳ್ಬೋದು. ಬಟ್ ಈವನ್ ನಾನು ಕೂಡ ಹೊರದೇಶಕ್ಕೆ ಹೋದಾಗ ಐ ಡಿಡ್ ಗೋ ಟು ಸ್ಟ್ಯಾನ್ಫರ್ಡ್ ಫಾರ್ ಎ ಶಾರ್ಟ್ ಕೋರ್ಸ್. ಬಟ್ ಈಗ ಬೇರೆಯಾದಲ್ಲಿ ಈಗ ಸ್ಟ್ಯಾನ್ಫರ್ಡ್ ಅಂದರೆ ಅರ್ಥ ಆಗುತ್ತೆ, ನಾನು PSIT ಅಂದರೆ ಯಾರಿಗೂ ಅರ್ಥ ಆಗಲ್ಲ. ಇವತ್ತು ಆಂಥ್ರೋಪಿಕ್ CTO ಇಸ್ ಅ ಪೆಸಿಟ್ ಪರ್ಸನ್, ಸೊ ಇವತ್ತು ಗೊತ್ತಾಗ್ಬೋದು. ಬಟ್ 10 ವರ್ಷ ಮುಂಚೆ ನಮ್ಮ ಕಾಲೇಜ್ ವಾಸ್ ನಾಟ್ ನೋನ್ ಔಟ್ಸೈಡ್, ರೈಟ್? ಸೊ ಐ ಥಿಂಕ್ ಪೆಡಿಗ್ರಿ ಅನ್ನೋದು, ಐ ಥಿಂಕ್ ಇಟ್ಸ್ ಫುಲ್ಲಿ ಗಿವನ್ ಹೈ ಅಡ್ವಾಂಟೇಜ್. ಓಕೆ. ಆ ಫೌಂಡರ್ಸಲ್ಲಿ ಒಂದೊಂದು ಸತಿ ಅಲ್ಲಿ ಡಿಸಡ್ವಾಂಟೇಜ್ ಏನು ಬರುತ್ತೆ ಅಂದರೆ, ಅವರು ಈಗ ಒಂದು ಒಳ್ಳೆ ದೊಡ್ಡ ಕಾಲೇಜ್ಗೆ ಹೋಗಿದ್ದಾಗ ಕಷ್ಟದಿಂದ ಬಂದಿರೋರು ಇರ್ತಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಸೋರ್ಸ್ ಆಫ್ ಸ್ಟ್ರೆಂತ್ ಈಸ್ ಅವರು ಮುಂಚೆ ಆಲ್ರೆಡಿ ಯಾವುದಾದ್ರೂ ಒಂದು ಕಾನ್ಕರ್ ಮಾಡ್ಕೊಂಡಿರಬೇಕು ಲೈಫಲ್ಲಿ, ಕಷ್ಟಪಟ್ಟಿರ್ಬೇಕು ಏನಕ್ಕಾದರೂ. ಈಗ ಚೆನ್ನಾಗಿ ಓದಿ ಒಳ್ಳೆ ಕಾಲೇಜ್ಗೆ ಹೋಗಿರೋರು ಕಷ್ಟಪಟ್ಟಿರ್ಬೋದು, ಬಟ್ ಆ ಕಷ್ಟಪಟ್ಟು ಕಾಲೇಜ್ಗೆ ಹೋಗ್ದಲೇನೂ ಇರ್ಬೋದು, ರ್ಯಾಂಕ್ ಸಿಗ್ದಲೇ ಇರ್ಬೋದು. ಈಗ ನನ್ನ ಕತೆನೇ ಹೇಳಬೇಕು ಅಂದರೆ, ನನ್ನ CET ರ್ಯಾಂಕ್ ಚೆನ್ನಾಗಿತ್ತು, ಸೂರತ್ಕಲ್ಲಲ್ಲಿ ಮೆಕ್ಯಾನಿಕಲ್ ಸೀಟ್ ತೊಗೊಂಡಿದ್ದೆ ಫಸ್ಟ್ ರೌಂಡಲ್ಲಿ CETನಲ್ಲಿ. ಸೆಕೆಂಡ್ ರೌಂಡಲ್ಲಿ ಅಮ್ಮ ಅದು ಬೇಡ, ಇಲ್ಲಿ ಬೆಂಗಳೂರಲ್ಲಿ ಹೋಗು ನೀನು, ನಮ್ಮ ತುಮಕೂರು, ನಮ್ಮ ನೇಟಿವ್ ಇಸ್ ಕ್ಲೋಸ್ ಟು ತುಮಕೂರು, ಹತ್ತಿರ ಇದೆ, ಅಲ್ಲಿ ಮಂಗಳೂರು ತನಕ ಯಾರು ಹೋಗ್ತಾರೆ, ಹಂಗೆ ಅವತ್ತು ಒಂಥರ ಅದೇನೋ ಇಟ್ ವಾಸ್ ಎ ವೆರಿ ಸ್ಟುಪಿಡ್ ಡಿಸಿಷನ್ ಅನ್ನಂಗೂ ಇರ್ಬೋದು. ಬಟ್ ಯಾಕೆಂದರೆ ದಿಸ್ ಪೆಡಿಗ್ರಿ ಮ್ಯಾಟರ್ಸ್. ನಾನು ಇವತ್ತು ಈಗ REC ಸೂರತ್ಕಲ್ ಅಂದರೆ, ಈಗ NIT ಅಂದರೆ ಈವನ್ US ಅಲ್ಲಿ NITs ಆರ್ ನೋನ್. ಈಗ ಸೊ ಪೆಡಿಗ್ರಿ ಈಸ್ ರಿಕ್ವೈರ್ಡ್, ಬಟ್ ಇಟ್ ಈಸ್ ನಾಟ್ ದ ಓನ್ಲಿ ಟ್ರೈಟ್. ನಾನು ಬಿಲ್ಡ್ ಮಾಡಿರೋ ಟೀಮ್, ಈಗ ನಿಮ್ಮ ಹತ್ರ ತುಂಬ ಒಳ್ಳೆ ಟೀಮ್ ಇತ್ತು ಅನ್ನಿ, ಅವರು ಒಂದೊಂದು ಸತಿ ನಿಮ್ಮ ಒಂದು ಹೋಪ್, ಒಂದು ಕಾನ್ಫಿಡೆನ್ಸಲ್ಲಿ ದೇ ಕ್ಯಾನ್ ಕಮ್ ಅಟ್ ಅ ಲೋವರ್ ಸ್ಯಾಲರಿ. ಸೊ ಸ್ಟಾರ್ಟಪ್ ಸ್ಟಾರ್ಟ್ ಮಾಡಿದಾಗ ಒನ್ ಆಫ್ ಮೈ ಬೆಸ್ಟ್ ಟೀಮ್ ಇನ್ ಟೆಕ್, ಮೋಸ್ಟ್ ಆಫ್ ದೆಮ್ ಟುಕ್ 50% ಪೇ ಕಟ್. ನಮ್ಮಲ್ಲಿ ಒಬ್ಬರು ಕೆಲಸ ಮಾಡ್ತಾಯಿದ್ರು. ಆಫ್ಟರ್ ಮೈ ಕಂಪನಿ ಹಿ ವೆಂಟ್ ಟು ಆ್ಯಪಲ್. ಐ ಯೂಸ್ ಟು ಪೇ ಹಿಮ್ 14 lakhs, 14. Within, he worked for me for 2 years or 3 maybe. Our last salary was 14. I started him at like some 6 lakhs or 7 lakhs. He went to Apple at 40 lakhs. This is like 10 years ago. Right? So I think ದುಡ್ಡು ಕೊಟ್ಟರೆ ಬರ್ತಾರೆ ಅಂತಲ್ಲ, ಈಗ ದುಡ್ಡು ಬಿಟ್ಟು ಬರ್ತಾರಲ್ಲ, ದಟ್ ಈಸ್ ದ ಸ್ಟ್ರೆಂತ್. ಅವರು ನಿಮಗೆ ನಿಮ್ಮ ಒಂದು ಏನು ವಿಷನ್ ಇದೆ, ದೇ ಆರ್ ಕಮಿಂಗ್ ಫಾರ್ ದಟ್ ವಿಷನ್. That is more important than salary, that's more important than the intelligence. Intelligence is required. ಅದಿಲ್ದಲೇ ನೀವು ಫಾಸ್ಟಾಗಿ ಬಿಲ್ಡ್ ಮಾಡೋಕ್ಕಾಗಲ್ಲ. ಬಟ್ ಆ ಇಂಟೆಲಿಜೆನ್ಸ್ ಇಟ್ಟು ಸ್ವಲ್ಪ ದುಡ್ಡು ಕಾಂಪ್ರಮೈಸ್ ಆಗ್ತೀನಿ ಅಂತ ಯಾರು ಬರ್ತಾರಲ್ಲ, ದಟ್ ಈಸ್ ಯುವರ್ ಗೋಲ್ಡ್ ಎಂಪ್ಲಾಯಿ. ಯು ಶುಡ್ ನಾಟ್ ಲೀವ್ ದೆಮ್. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ಶೇರ್ಸ್ ಕೊಡಿ, ಇವೆಂಚುಲಿ ಲೆಟ್ ದೆಮ್ ಆಲ್ಸೋ ಮೇಕ್ ಮನಿ ಅಲಾಂಗ್ ವಿತ್ ಯು. ಬಟ್ ಐ ಥಿಂಕ್ ದಟ್ಸ್ ದ ಥೀಸಿಸ್. ಲವ್ಲಿ. ಸೇಲ್ಸ್ನ ಏನು ವಾಟ್ ವಿ ಕಾಲ್ ಗೋಲ್ಡನ್ ರೂಲ್ ಏನು?
ಅಂದರೆ ಇವಾಗ ಒಂದು ಸೇಲ್ಸ್ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನೋ ಒಂದು ಎಕ್ಸ್ ಫ್ಯಾಕ್ಟರ್ ಬೇಕಿರುತ್ತೆ. ವಾಟ್ ಇಸ್ ದ್ಯಾಟ್? ಐ ಥಿಂಕ್ ದ ಸಿಂಗಲ್ ಬಿಗ್ಗೆಸ್ಟ್ ರೂಲ್ ಈಸ್ ವಿನ್ ವಿನ್. ವಿನ್ ವಿನ್. ನಾನು ನಿಮ್ಮನ್ನು ಸೋಲಿಸ್ತೀನಿ ಅಂತ ನಾನು ನಿಮ್ಮ ಹತ್ರ ಏನೋ ಒಂದು ನೆಗೋಷಿಯೇಟ್ ಮಾಡೋಕ್ಕಾಗಲಿ ಅಥವಾ ನಿಮಗೂ ಏನೋ ಒಂದು ಸೇಲ್ ಮಾಡೋಕ್ಕೆ ಬಂದಾಗ ಐ ಥಿಂಕ್ ಇಫ್ ಯು ಆರ್ ಬೆಟರ್ ಅಟ್ ನೆಗೋಷಿಯೇಷನ್ ಯು ವಿಲ್ ವಿನ್. ಇಫ್ ಐ ಆಮ್ ಬೆಟರ್ ಅಟ್ ನೆಗೋಷಿಯೇಷನ್ ಐ ಮೈಟ್ ವಿನ್. ಬಟ್ ಈಸ್ ಇಟ್ ಹೆಲ್ಪಿಂಗ್ ಎನಿ ಒನ್? ಅದನ್ನು ನಾವು ಈಗ ಇನ್ನೊಬ್ರನ್ನ ಸೋಲಿಸಿದಾಗ ಏನೋ ಆ ಗಳಿಗೆನಲ್ಲಿ ನಾವು ತುಂಬ ಖುಷಿ ಪಡ್ಬೋದು, ಆದರೆ ನಮ್ಗೆ ಅದು ನೆಕ್ಸ್ಟ್ ಸ್ಟೆಪ್ಪಿಗೆ ತೊಗೊಂಡು ಹೋಗೋಲ್ಲ. ಯಾಕೆಂದರೆ ಆ ಥರ 10 ಜನಕ್ಕೆ ನಾವು ಸೇಲ್ಸ್ ಮಾಡಿದ್ವಿ ಅನ್ನಿ, ನಮ್ಮ ರೆಪ್ಯುಟೇಷನ್ ಅಲ್ಲೇ ಹೋಯ್ತಾ, ಇನ್ನು 11ನೇ ಕಸ್ಟಮರ್ ನಮ್ಮ ಹತ್ರ ಬರೋದಿಲ್ಲ. ಇನ್ಫ್ಯಾಕ್ಟ್ ಸಿಂಗಲ್ ಬಿಗ್ಗೆಸ್ಟ್ ಟ್ರಿಕ್ ಅಂತಲೂ ಹೇಳ್ಬೋದು, ರೂಲ್ ಶುಡ್ ಬಿ ವಿನ್ ವಿನ್. ವಿನ್ ವಿನ್. ವಿನ್ ವಿನ್. ನಾನು ಈಗ ಮಾರ್ಕೆಟಿಂಗ್ ಏಜೆನ್ಸಿ ಕಟ್ಟಿದೆ, ಪ್ರತಿಯೊಬ್ಬರು ಕಸ್ಟಮರ್ಸ್ ಈಗಲೂ ಕೂಡ ಜ್ಯೋತಿ ತುಂಬ ನಾನು ಎಕ್ಸಿಟ್ ಆದಾಗ ಎಲ್ಲ ಸ್ವಲ್ಪ ನಮ್ಮಲ್ಲಿ ಏನು ಕ್ಲೈಂಟ್ಸ್ ಇದ್ದರು, ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಪರ್ಸ್ನಲಿ ಹೋಗಿ ನಾನು ಈ ಥರ ಎಕ್ಸಿಟ್ ಆಗ್ತಾ ಇದ್ದೀನಿ, ಏನಾದರೂ ನಿಮಗೆ ಎನಿ ರಿಸರ್ವೇಷನ್ಸ್ ಸೊ ದಟ್ ಐ ಕ್ಯಾನ್ ಸಾರ್ಟ್ ಇಟ್ ಔಟ್ ಬಿಫೋರ್ ಐ ಎಕ್ಸಿಟ್ ದ ಕಂಪ್ನಿ ಫುಲ್ಲಿ ಅಂತ ಹೋಗಿ ಬಿಗ್ ಬ್ಯಾಸ್ಕೆಟ್ ವೆರಿ ಬಿಗ್ ಕ್ಲೈಂಟ್ ಫಾರ್ ಅಸ್ ಹೋಗಿ ಕೇಳಿದೆ. ಫಸ್ಟ್ ಥಿಂಗ್ ಎಲ್ಲರೂ ಅದು ಬಿಡಮ್ಮ, ಕಂಗ್ರ್ಯಾಚುಲೇಷನ್ಸ್, ಆಸ್ ಎ ಫೌಂಡರ್ ಯು ಆರ್ ಎಕ್ಸಿಟಿಂಗ್ ಸಚ್ ಅ ಬಿಗ್ ಮೈಲ್ ಸ್ಟೋನ್, ಫಸ್ಟ್ ಕಮ್ ಹಿಯರ್. ಎಷ್ಟು ಜನ ಸುಮಾರು ಎಲ್ಲ ಏನಕ್ಕೆ ಅಂದರೆ ವಿನ್ ವಿನ್. ವೆನ್ ಯು ಹ್ಯಾವ್ brought them as a customer, they paid you money, but you have given them equally good amount of returns. Right? So they are thinking of you equally, not as a salesperson but as a partner. ಅಲ್ವಾ? ನೀವು ಅವ್ರಿಗೆ ಪಾರ್ಟ್ನರ್ ಆಗ್ತೀರ ಅವಾಗ. ಸೊ ಈಗ ನಾವೀಗ ನಮ್ಮ ಫ್ರೆಂಡ್ಸ್ ಆಗಲಿ ಯಾರೊಬ್ಬರು ಸಕ್ಸಸ್ ಆದಾಗ ಖುಷಿ ಪಡ್ತೀವಿ, ಏನಕ್ಕೆ ಅಂದರೆ ದೇ ಆರ್ ಅವರ್ ಫ್ರೆಂಡ್ಸ್. ಸೊ ಸೇಲ್ಸಲ್ಲಿ ಇಫ್ ಯು ಆರ್ ಬಿಲ್ಡಿಂಗ್ ಅ ಬಿಸ್ನೆಸ್, ಈಗ ಕಸ್ಟಮರ್ಸ್ನ ಸ್ಕ್ರೂ ಮಾಡಬೇಕು ಅಂದ್ಕೊಂಡು ನಾವೇನೋ ಅವ್ರಿಗೇನೋ ಮೋಸ ಮಾಡೋಣ ಅಂತ ಮಾಡಿದಾಗ, ತಗ್ಲಾಕೋಣ ಅಂದ್ಕೊಂಡಾಗ ಐ ಥಿಂಕ್ ಸಮ್ ಡೇ ಆರ್ ದ ಅದರ್ ಅದ್ರದ್ದು ಏನು ಗತಿ ನಮಗೆ ತಾಕಬೇಕೋ ಅದು ತಾಕತ್ತೆ. ಕಂಪ್ನಿ ಮುಂದೆ ಕೂಡ ಹೋಗ್ದಲೇ ಇರ್ಬೋದು, ಇಲ್ಲ ಅಂದರೂ ಎಂದೋ ಒಂದಿನ ತೊಂದರೆ ಆಗುತ್ತೆ. ಈ ಥರ ಸುಮಾರು ಕಂಪ್ನಿಗಳು 10 ವರ್ಷ ಆದಮೇಲೆ ಶಟ್ ಡೌನ್ ಆಗಿರೋದು ನೋಡಿದ್ದೀವಿ. ಐ ಥಿಂಕ್ ಎಲ್ಲಿ ನಾವು ಇದು ನಮಗೆ ಈಗ ಬಿಗ್ ಬ್ಯಾಸ್ಕೆಟ್ ಆಗಲಿ, ಅವರು ಒಂದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲಲ್ಲಿ ವಿ ವಾಂಟ್ ಫ್ರೆಶ್ ಅಂತ ಅವ್ರದ್ದು ಒಂದು ಕಾನ್ಸೆಪ್ಟು. ಐ ಥಿಂಕ್ ಎಷ್ಟು ದ ಪೇನ್ ದಟ್ ದ ಟೇಕ್ ಟು ಎಜುಕೇಟ್ ಫಾರ್ಮರ್ಸ್ ಇರ್ಬೋದು, ಅವ್ರ ಫಾರ್ಮರ್ಸ್ಗೆ ಏನೇನು ಮಾಡ್ಬೋದು. ಈಗ ಆರ್ಗ್ಯಾನಿಕ್ ಅಂದಾಗ ಅವರು ಎಲ್ಲದನ್ನೂ ಅವ್ರಿಗೆ ಸ್ಯಾಂಡ್ ಟೆಸ್ಟಿಂದ ಹಿಡಿದು ಎಲ್ಲ ಹೆಲ್ಪ್ ಮಾಡಿದ್ದಾರೆ ಫೀಲ್ಡಲ್ಲಿ ಹೋಗಿ. ಸೊ ದಟ್ಸ್ ಎ ವಿನ್ ವಿನ್ ವಿತ್ ಪಾರ್ಟ್ನರ್. ಅಂದರೆ ನಿಮಗೆ ಈಗ ಫ್ರೂಟ್ಸ್ ಪ್ರೊಕ್ಯೂರ್ ಮಾಡ್ಕೋಬೇಕು ಅಂದರೆ ಫಾರ್ಮರ್ಸ್ ಆರ್ ಯುವರ್ ಪಾರ್ಟ್ನರ್. ಕರೆಕ್ಟ್. ಕಸ್ಟಮರ್ ಈಸ್ ಆಲ್ಸೋ ಯುವರ್ ಪಾರ್ಟ್ನರ್. ಕಸ್ಟಮರ್ಸ್ಗೆ ಆರ್ಗ್ಯಾನಿಕ್ ಅಂದ್ಬಿಟ್ಟು ಬೇರೆ ಏನೋ ಕೊಟ್ಟಾಗ ಅದು ಸರಿ ಹೋಗಲ್ಲ. ಇವತ್ತಿಲ್ಲ ಅಂದರೂ ಇನ್ನೊಂದು 10 ವರ್ಷದಲ್ಲಿ ಆದರೂ ಹೊಡ್ತಾ ತಿಂತಾರೆ. ಸೊ ಐ ಥಿಂಕ್ ಆ ಒಂದು ಮೈಂಡ್ಸೆಟ್ ಏನಿದೆ, ಐ ಥಿಂಕ್ ಕ್ವಿಕ್ ಮನಿ ಅಂತ ಎಲ್ಲೂ ಇಲ್ಲ. ನೋ ಕ್ವಿಕ್ ಮನಿ, ನೋ ಇನ್ಸ್ಟೆಂಟ್. ಫ್ಲಿಪ್ ಮಾಡಿ ದುಡ್ಡು ಮಾಡ್ಕೋಬೋದು, 2 ವರ್ಷದಲ್ಲಿ ಏನೋ ಒಂದು ಕಂಪ್ನಿ ಮಾಡಿ ಯಾರಿಗೋ ಮೋಸ ಮಾಡಿ ಒಂದಿಷ್ಟು ದುಡ್ಡು ಮಾಡ್ಕೋಬೋದು, ಬಿಟ್ಟರೆ ಅದು ಆಂಟ್ರಪ್ರನರಿಯಲ್ ಜರ್ನಿ ಆಗೋದಿಲ್ಲ. ಇಟ್ಸ್ ಎ ಟ್ರೇಡಿಂಗ್. ರೈಟ್? ಯಾ. ಲವ್ಲಿ. ಹೈಮಂಡ್ಸನ್ನು ಕಟ್ಟಿ ಇಷ್ಟು ವರ್ಷಗಳು ಬೆಳೆಸಿ, ಅಫ್ಕೋರ್ಸ್ ಇವಾಗ ನೀವು ಸೇಲ್ ಮಾಡಿದ್ದೀರಾ, ಆದರೆ ಜರ್ನಿಯಲ್ಲಿ ನೀವು ಫೇಸ್ ಮಾಡಿದ ಟಫೆಸ್ಟ್ ಚಾಲೆಂಜ್ ಯಾವುದು? ನನಗೆ ಹೈಮಂಡ್ಸ್ ಆಲ್ಮೋಸ್ಟ್ 16 ವರ್ಷ ಆಗಿದೆ. ಇಟ್ಸ್ ಎ ವೆರಿ, ನನಗೆ ಈಗ ಈ ಬ್ರೇಕ್ ಟೈಮಲ್ಲಿ ತುಂಬ ಆರಾಮಾಗಿ ತುಂಬ ಟೈಮ್ ಇಟ್ಟು ಯೋಚನೆ ಮಾಡಿದಾಗ ಅನಿಸುತ್ತೆ ಜಾಸ್ತಿ ಟೈಮ್ ತೊಗೊಂಡಿದ್ದೀನಿ ಇಷ್ಟು ಬೆಳೆಸೋದಕ್ಕೆ ಅಂತ ಅನ್ಸುತ್ತೆ. ಹೌದು. ಐ ಥಿಂಕ್ ಈ ಒಂದು ಇಂಡಸ್ಟ್ರಿ ಅಂದರೆ ಅದರ ಒಂದು ಎಪಿಸೆಂಟರ್ಸ್ ಇರುತ್ತೆ. ಈಗ ನಾವು ಬೆಂಗಳೂರಲ್ಲಿ ಸ್ಟಾರ್ಟಪ್ಸ್, ರೈಟ್? ಈಗ ಮುಂಬೈ ಅಂದರೆ ಫೈನಾನ್ಸ್, ಸುಮಾರು ಆಟೋಮೊಬೈಲ್ಸ್ ಅಂದರೆ ಡೆಲ್ಲಿ ಅಥವಾ ಚೆನ್ನೈಯಲ್ಲಿ 1-2 ಇದೆ, ಬಟ್ ಲಾರ್ಜ್ಲಿ ಡೆಲ್ಲಿ ಏರಿಯಾ, ಹರಿಯಾಣ ಕಡೆ. ಈ ನಮ್ಮ ಇಂಡಸ್ಟ್ರಿ ಏನಿದೆ ತುಂಬ ಮುಂಬೈಯಲ್ಲಿ ಫೋಕಸ್ಡ್ ಇದೆ. ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು, ಪಬ್ಲಿಕ್ ಕಂಪ್ನೀಸ್ ಏನಿದಾವೆ ಈಗ ನಮ್ಮ ಕ್ಲೈಂಟ್ಸಲ್ಲೇ ಕ್ರಾಂಪ್ಟನ್, ಮ್ಯಾರಿಕೋ, ಪಿಡಿಲೈಟ್, ಮತ್ತು JNJ, ಇವೆಲ್ಲ ಹೈಮಂಡ್ಸ್ ಕ್ಲೈಂಟ್ಸ್. ಇವ್ರನ್ನೆಲ್ಲ ಕ್ಲೈಂಟ್ಸ್ ಆಗಿ ತರಲಿಕ್ಕೆ ನನಗೆ ಆಲ್ಮೋಸ್ಟ್ 8 ವರ್ಷದ ಮೇಲೆ 8-10 ವರ್ಷ ಆಯಿತು ಹತ್ತತ್ರ. ಏನಕ್ಕೆ ಅಂದರೆ ನಾನು ಐ ವಾಸ್ ಫೋಕಸ್ಡ್ ಇನ್ ಬ್ಯಾಂಗ್ಳೂರ್.
ಬ್ಯಾಂಗ್ಳೂರಲ್ಲಿ ಸ್ಟಾರ್ಟಪ್ಸ್ ಇದ್ವು, ದುಡ್ಡು ಮೀಡಿಯಾನಲ್ಲಿ ದುಡ್ಡು ಖರ್ಚು ಮಾಡ್ತಾಯಿದ್ರು. ಈಗ ಬಿಗ್ ಬಾಸ್ಕೆಟ್ ವಾಸ್ ಅರ್ಲಿ ಕಸ್ಟಮರ್, ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಬಟ್ ಅಟ್ ಸಮ್ ಪಾಯಿಂಟ್ ಯು ವಾಂಟ್ ಹೈಯರ್ ಗ್ರೋತ್. ಆ ಹೈಯರ್ ಗ್ರೋತ್ ಪಾಯಿಂಟಲ್ಲಿ ಯು ನೀಡ್ ಟು ಬ್ರೇಕ್ ಬ್ಯಾರಿಯರ್ಸ್. ಏನಾದರೂ ಅಂದರೆ ನಿಮ್ಗೆ ಏನೋ ಒಂದು ಅಲ್ಲ ಅಡಚಣೆ ಅಂತ ಅಲ್ಲ, ಒಂದು ನಾವು ಇದು ಸೀಲಿಂಗ್ ಅಂತೀವಿ, ಈಗ ಅದನ್ನು ಬ್ರೇಕ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೇಜ್ಗೆ ಹೋಗಲೇಬೇಕು. ಒಂದು ಹಂತ ಮುಟ್ಟಿದ ಮೇಲೆ ಅದೇ ರೀತಿ ನೀವು ನೆಕ್ಸ್ಟ್ ಹಂತಕ್ಕೂ ಹೋಗ್ತೀವಿ ಅನ್ನೋ ಒಂದು ಇದಿಲ್ಲ. ಏನಾದರೂ ಒಂದು ಹೊಸದಾಗಿ ಮಾಡಲೇಬೇಕು ಆ ಟೈಮಲ್ಲಿ. ನಾನು ಟೆಕ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದರಿಂದ ಪ್ರಾಡಕ್ಟ್ ಮಾಡೋಣ, ನಮ್ಮ ಅಡ್ವಾಂಟೇಜ್ ಇರೋದು ಟೆಕ್ನಾಲಜಿಲಿ. ಮಾರ್ಕೆಟಿಂಗಲ್ಲಿ ಟೆಕ್ನಾಲಜಿನಲ್ಲಿ ಬಿಲ್ಡ್ ಮಾಡೋಣ, ಎಲ್ಲ ಆಟೋಮೇಟ್ ಎಲ್ಲ ಸುಮಾರು ಮಾಡ್ತಾಯಿದ್ವಿ, ಆಟೋಮೇಷನ್ಸ್ ಎಲ್ಲ. 2015 ಪ್ರಾಡಕ್ಟ್ ಮಾಡೋಣ ಅಂತ ಹೋದ್ವಿ. ದಟ್ ವಾಸ್ ಅವರ್ ಎಡ್ಜ್. ಅಂದರೆ ಅದರಿಂದ ನಾವು ಗೆಲ್ತೀವಿ ಅನ್ನೋ ಒಂದು ಹೋಪ್. ಚೆನ್ನಾಗೂ ಮಾಡ್ತಾಯಿದ್ವಿ. ಬಟ್ ನಾನು ತುಂಬ ಕಷ್ಟಪಟ್ಟು ತಿಳ್ಕೊಂಡಿದ್ದೇನು ಅಂದರೆ, ಈ ಮಾರ್ಕೆಟಿಂಗಲ್ಲಿ ಟೆಕ್ ಅಂತ ಏನು ಹೇಳ್ತೀವಿ, ಮಾರ್ಕೆಟಿಂಗ್ ಟೆಕ್ನಾಲಜಿ ಅಂತ ಏನು ಹೇಳ್ತೀವಿ, ಯೂಶಲಿ ಪೇಯಿಂಗ್ ದುಡ್ಡು ಕೊಟ್ಟು ಟೂಲ್ಸ್ ತೊಗೊಂಡು ಆ ಟೈಮಲ್ಲಿ ಸ್ವಲ್ಪ ಕಮ್ಮಿ ಇತ್ತು. ಎಲ್ಲ ದೇ ಯೂಸ್ ಟು ಪೇ ಫಾರ್ ಏಜೆನ್ಸೀಸ್. ವಿ ಅವರ್ ಸೆಲ್ಸ್ ನಾವು ಕೂಡ ಏಜೆನ್ಸಿ ಕೊಡ್ತಾನೆ. ಆದರೆ ನಾವು ಹೇಳಿದ್ದು ಇಲ್ಲ, ಇದನ್ನು ಫುಲ್ ಆಟೋಮೇಟ್. ಇವತ್ತು ಏನು ಮಾತಾಡ್ತಾ ಇದೀವಿ, ಬಂದ್ಬಿಟ್ಟು ಜನ ಇರೋದಿಲ್ಲ, ಬರೀ ಎಲ್ಲ ಟೂಲ್ಸೇ ಮಾಡುತ್ತೆ ಅಂತ 2015 ಮಾಡೋಕ್ಕಿಟ್ಟಿದ್ವಿ. ಅದು ನಮಗೆ ಅದನ್ನು ಒಂದು ಹಂತ ಮುಟ್ಸೋಕ್ಕಾಗಲೇ ಇಲ್ಲ. 2017 ಮ್ಯಾಡಿಸನ್ ಅಂತ ಒಂದು ಇಡೀ ಇಂಡಿಯಾದಲ್ಲೇ ದೊಡ್ಡ ಏಜೆನ್ಸಿ ಫಾರ್ ಇಂಡಿಯನ್ ಕಂಪನಿ, ದೇ ಆರ್ ದ ಲಾರ್ಜೆಸ್ಟ್. ಇಲ್ಲಾಂದರೆ ಎಲ್ಲ ಗ್ಲೋಬಲ್ ಕಂಪನೀಸ್ ಇದ್ದಾವೆ. ಸೊ ಒನ್ ಆಫ್ ದ ಲಾರ್ಜೆಸ್ಟ್ ಇಂಡಿಪೆಂಡೆಂಟ್ ಏಜೆನ್ಸಿ ಫಾರ್ ಇಂಡಿಯಾ, ದೇ ಮೇಡ್ ಅನ್ ಆಫರ್ ಟು ಸೇ ಟೇಕ್ ಸಮ್ ಇನ್ವೆಸ್ಟ್ಮೆಂಟ್ ಇನ್ ಟು ದ ಕಂಪ್ನಿ, ಅಂದರೆ ಆಕ್ವಿಸಿಷನ್ ಆ್ಯಕ್ಚುಲಿ. ನನಗೆ ಆ ಮೊಮೆಂಟಲ್ಲಿ ನಾನು ಇಷ್ಟು ಈಗ ಬಾಂಬೆಲಿ ಕಂಪ್ನಿಗಳು ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಪಿಚ್ ಮಾಡೋಕ್ಕಾಗ್ತಾನೆ ಇಲ್ಲ. ಈ ಸೈಜ್ ಮ್ಯಾಟರ್ಸ್ ಅನ್ನೋದು ನನಗೆ ಆವಾಗಲೇ ಒಂದು ಸ್ವಲ್ಪ ತುಂಬ ಈಗ ಲೈಕ್ ನೀವು ಕೇಳಿದ್ರಲ್ಲ, ಛಲ, ಹೈ ಏಜೆನ್ಸಿ, ಕೋರ್ ಸ್ಟ್ರೆಂತ್, ಸ್ಕಿಲ್ ಎಲ್ಲ ಇದ್ದು ಕೂಡ ಸೈಜ್ ಮ್ಯಾಟರ್ಸ್ ಟು ಯಾವುದೋ ಒಂದು ದೊಡ್ಡ ಕಂಪ್ನಿಗೆ ಪಿಚ್ ಮಾಡಬೇಕು ಅಂದರೆ ಎಷ್ಟು ಕೋಟಿ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂತ. ಇಲ್ಲ, ನಾನು 30 ಕೋಟಿ ಬಿಸ್ನೆಸ್ ಅಂದರೆ ಅವರು ನಿಮಗೆ ಮ್ಯಾಂಡೇಟ್ ಕೊಡೋದಿಲ್ಲ. ಈವನ್ ನಮ್ಮ IRCTC ಗೌರ್ಮೆಂಟ್ ಟೆಂಡರ್ಸ್ ಕೂಡ 100 crore ಬಿಸ್ನೆಸ್ ಇರಬೇಕು ಅಂತ ಒಂದು ಲಿಮಿಟ್ ಹಾಕಿರ್ತಾರೆ. ಯಾಕೆಂದರೆ ಅಂದರೆ ಅವರ ಪರಿಸ್ಥಿತಿ ಹೆಂಗೆ ಅಂದರೆ ಎಲ್ಲರನ್ನೂ ಮಾತಾಡ್ಸೋಕ್ಕಾಗಲ್ಲ ಅನ್ನೋ ಒಂದು ಇದರಲ್ಲಿ ಕಟ್ ಆಫ್ ಹಾಕಿರ್ತಾರೆ. ಸೊ ಅದನ್ನು ಸಾಲ್ವ್ ಮಾಡೋಕ್ಕೋಸ್ಕರ ವಿ ಹ್ಯಾವ್ ಟು ಪಾರ್ಟ್ನರ್ ವಿತ್ ಮ್ಯಾಡಿಸನ್. ಬಟ್ ನನಗೆ ಆ ಟೈಮ್ ಪೀರಿಯಡ್ ಇದೆಯಲ್ಲ 2015 to 2017, ಯಾಕೆಂದರೆ ನನಗೆ ಕಂಪ್ನಿನ ದೊಡ್ಡದು ಮಾಡಬೇಕು ಅನ್ನೋದು ಒಂದಿತ್ತು. ಯಾವ ರೀತಿ ಅಂತ ನಾನೊಂದು ದಾರಿ ಹಿಡಿದೆ. ಆ ದಾರಿನಲ್ಲಿ ತುಂಬ ಕಷ್ಟಗಳಿತ್ತು. ಇನ್ನೊಂದು ದಾರಿ ಸಿಕ್ತು. ಮ್ಯಾಡಿಸನ್ ಬಂದು ನಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಅದು ನಡೀತು. ಅದರಿಂದ ಸ್ವಲ್ಪ ಬಾಂಬೆ ಆ್ಯಕ್ಸೆಸ್ ಸಿಕ್ತು. ಸೊ ಇವತ್ತೇನು ಹೈಮೆಂಡ್ಸ್ ಇದೆ, ಸುಮಾರು ಪಬ್ಲಿಕ್ಲಿ ಟ್ರೇಡೆಡ್ ಕಂಪ್ನೀಸ್ ಜೊತೆ ವರ್ಕ್ ಮಾಡ್ತೀವಿ. ಡಾಮಿನೋಸ್ ಇರ್ಬೋದು, ಮ್ಯಾಕ್ಸ್ ಲೈಫ್, ಅದು ಇದು ಎಷ್ಟೊಂದು ಕಂಪ್ನಿ ದೊಡ್ಡ ಆಲ್ಮೋಸ್ಟ್ ಒಂದೊಂದು ಕಂಪ್ನಿ 200 ಕೋಟಿ 300 ಕೋಟಿ ಸ್ಪೆಂಡ್ ಮಾಡ್ತಾರೆ ವರ್ಷಕ್ಕೆ. ಸೊ ಆ ಥರ ದೊಡ್ಡ ಕಂಪ್ನಿಗಳನ್ನ ತೊಗೊಳಕ್ಕೆ ಇದು ಒಂದು ರೀತಿಯಲ್ಲಿ ಹ್ಯಾವಿಂಗ್ ದಟ್ ಸೈಜ್ ಹೆಲ್ಪ್ಡ್. ಅಡಾಪ್ಟ್ ಮಾಡ್ಕೊಳ್ಳೋದು, ಸಿಚುವೇಶನ್ಗೆ ತಕ್ಕ ಹಾಗೆ ಸನ್ನಿವೇಶಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಗ್ರೋತ್ ಆಗಬಹುದು ಅಂತ. ಹೌದು, ಅದನ್ನು ಅದೇ ನೀವು ಮುಂಚೆ ಹೇಳ್ದಂಗೆ ಅಡಚಣೆಗಳನ್ನು ಮೇಟಿ ನಾವು ಅದ್ರ ಮೇಲೆ ನಿಲ್ಲಬೇಕು. ಅದನ್ನು ಅಡಾಪ್ಟ್ ಮಾಡ್ಕೊಳೋದಕ್ಕೆ ಏನಾದರೂ ಅದನ್ನು ಬಿಡ್ದಂಗೆ ಅದನ್ನು ಸಾಧಿಸ್ತಾ ಹೋಗಬೇಕು.